Okay. You are welcome to Akkanna Spoken English class. This is Chandrakant Akkanna. And dear children, in today's class, we are going to learn is. Okay? ಇವತ್ತಿನ ಕ್ಲಾಸಲ್ಲಿ ನಾವು ಈಸ್ ಅನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಈಸ್ ಅಂದ್ರೆ ಇದೆ, ಇದಾನೆ, ಇದಾಳೆ ಅಂತ. ಈಸ್ ಅಂದ್ರೆ ಇದೆ, ಇದಾನೆ, ಇದಾಳೆ. ನಿಮ್ಗೆ ಅರ್ಥ ಆಗಿರಬೇಕು. ಈಸನ್ನ ಹಿ, ಸಿ, ಇಟ್ಗೆ ಯೂಸ್ ಮಾಡ್ತಾರೆ. ಈಸನ್ನ ಹಿ, ಸಿ ಮತ್ತು ಇಟ್ಗೆ ಯೂಸ್ ಮಾಡ್ತಾರೆ. ಇಲ್ಲಿ ಒಂದು ವಿಚಾರವನ್ನ ನಿಮ್ಗೆ ಹೇಳಬೇಕು. ಇಟ್ ಅಂದ್ರೆ ಏನು ಅಂತ, ಇಟ್ಟನ್ನ ಯಾವ್ದ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಮುಂದಕ್ಕೆ ಹೋಗೋಣ. ಈಗ ಇಟ್ಟನ್ನ ಯಾವಾಗಲೂ ಮೊದಲನೇದಾಗಿ ಎನಿಮಲ್ ಪ್ರಾಣಿಗಳಿಗೋಸ್ಕರ ಯೂಸ್ ಮಾಡ್ತಾರೆ. ಸಿಂಗ್ಯುಲರ್ ಒನ್, ಯಾವುದು ಒಂದು ಇರುತ್ತೆ ಸಿಂಗ್ಯುಲರು ಪ್ರಾಣಿ, ಅದಕ್ಕೆ ಯೂಸ್ ಮಾಡ್ತಾರೆ. ಎರಡನೇದಾಗಿ ಪ್ಲೇಸ್, ಸ್ಥಳಕ್ಕೋಸ್ಕರ ಯೂಸ್ ಮಾಡ್ತಾರೆ, ಸಿಂಗ್ಯುಲರ್ ಆಗಿರ್ತಕ್ಕಂಥದ್ದು ಒಂದೇ. ಮೂರನೇದಾಗಿ ಎನಿಮಲ್, ಪ್ಲೇಸ್, ಥಿಂಗ್, ಮೂರನೇದ ವಸ್ತುವಿಗೂ ಯೂಸ್ ಮಾಡ್ತಾರೆ. ನಾಲ್ಕನೇದು ನೇಚರ್ಗೋಸ್ಕರ ಯೂಸ್ ಮಾಡ್ತಾರೆ. ನಾಲ್ಕನೇದು ನೇಚರ್ಗೋಸ್ಕರ ಯೂಸ್ ಮಾಡ್ತಾರೆ. ಇಟ್ಟನ್ನ ಫಸ್ಟ್ ಒನ್ is used for animal, second is used for place, third is used for thing, and fourth one is used for nature. ಉದಾಹರಣೆಗೆ ಒಂದೆರಡು ಉದಾಹರಣೆಗಳನ್ನು ಹೇಳ್ತಾ ಮುಂದಕ್ಕೆ ಹೋಗ್ತೀನಿ. ಈಗ ನೋಡ್ರಿ ಹೇಳ್ತೀವಿ ನಾವು ಏನಂತ, ಇಟ್ ಇಸ್ ಕ್ಯಾಟ್ ಅಂತ ಹೇಳ್ತೀವಿ. ಈಸ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಇಸ್ ಕ್ಯಾಟ್. ಓಕೆ. ಇಟ್ ಇಸ್ ಡಾಗ್ ಅಂತ ಹೇಳ್ತೀವಿ ನಾವು. ಓಕೆ. ಇಟ್ ಇಸ್ ಅನ್ ಎಲಿಫೆಂಟ್ ಅಂತ ಹೇಳ್ತೀವಿ. ಅದೇ ರೀತಿ ಹೇಳ್ತೀವಿ ಇಟ್ ಈಸ್ ಮೈ ಸ್ಕೂಲ್ ಅಂತ ಹೇಳ್ತೀವಿ. ಇಟ್ ಈಸ್ ಮೈ ಸ್ಕೂಲ್ ಅಂತ ಹೇಳ್ತೀವಿ. ಅದೇ ರೀತಿ ಇಟ್ ಈಸ್ ಟೆಂಪಲ್ ಅಂತ ಹೇಳ್ತೀವಿ. ಅದೇ ರೀತಿ ಥಿಂಗ್, ಇಟ್ ಇಸ್ ಚೇರ್ ಅಂತ ಹೇಳ್ತೀವಿ. ಇಟ್ ಈಸ್ ಪೆನ್ ಅಂತ ಹೇಳ್ತೀವಿ. ಅದೇ ರೀತಿ ನೇಚರ್, ನಿಸರ್ಗದಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ ಇಟ್ ಇಸ್ ಎ ವೆರಿ ಬಿಗ್ ಟ್ರೀ ಅಂತ ಹೇಳ್ತೀವಿ. ಇಟ್ ಇಸ್ ಎ ರಿವರ್ ಅಂತ ಹೇಳ್ತೀವಿ. ಓಕೆ. ಇಟ್ ಇಸ್ ಎ ಮೌಂಟೇನ್ ಅಂತ ಹೇಳ್ತೀವಿ. ಅದೇ ರೀತಿ ಓ ಇಟ್ ಇಸ್ ರೇನಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ಇಟ್ ಈಸ್ ಥಂಡರಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ಇಟ್ ಇಸ್ ಲೈಟನಿಂಗ್ ಅಂತ ಹೇಳ್ತೀವಿ. ಈ ರೀತಿ ಇಷ್ಟಕ್ಕೆಲ್ಲ ಇಟ್ಟನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಇಲ್ಲಿ ಇಟ್ಟಿದೆ. ಓಕೆ. ಆಲ್ರೆಡಿ ನಿಮಗೆ ಗೊತ್ತೀಗ. ಹಿ ಅಂದ್ರೆ ಅವನು, ಸಿ ಅಂದ್ರೆ ಅವಳು, ಇಟ್ ಅಂದ್ರೆ ಇಷ್ಟಕ್ಕೆಲ್ಲಕ್ಕೂ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು. ಈಗ ಇದ್ರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ನೋಡೋಣ. ಈಗ ನೋಡ್ರಿ ಸ್ಟ್ರಕ್ಚರ್, ಈ ಸ್ಟ್ರಕ್ಚರ್ ಹೆಂಗಂದ್ರೆ ಹಿ, ಸಿ, ಇಟ್ ಪ್ಲಸ್ ಈಸ್ ಪ್ಲಸ್ V4, ಇದರೊಂದಿಗೆ V3 ಯೂಸ್ ಮಾಡ್ತಾರೆ. ಅದು ಆಮೇಲೆ ನೋಡೋಣ. ಪ್ಲಸ್ ಆಬ್ಜೆಕ್ಟ್ ಅಂತ. ಓಕೆ. ಹಿ, ಸಿ, ಇಟ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಉದಾಹರಣೆಗೆ ಈಗ ರಾಮನು ಶಾಲೆಗೆ ಹೋಗುತ್ತಿದ್ದಾನೆ ಅಂತ ಹೇಳಬೇಕಾಗಿದೆ ನನಗೆ. ಏನ್ ಹೇಳ್ತೀನಿ ನಾನು? ರಾಮ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳ್ತೀನಿ ನಾನು. ರಾಮನು ಶಾಲೆಗೆ ಹೋಗ್ತಾ ಇದ್ದಾನೆ. ಈಗ ನಾನು ಒಂದು ಪೆನ್ನನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಬೇಕಾಗಿದೆ ನನಗೆ. ಈಗ ಅವನು ಒಂದು ಪೆನ್ನನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ಹಿ ಈಸ್ ಟೇಕಿಂಗ್ ಅ ಪೆನ್ ಅಂತ ಹೇಳ್ತೀವಿ. ಓಕೆ. ಅವಳು ನೃತ್ಯವನ್ನ, ಅವರು ಭರತನಾಟ್ಯವನ್ನು ಕಲಿಯುತ್ತಾ ಇದ್ದಾಳೆ. ಸಿ ಈಸ್ ಲರ್ನಿಂಗ್ ಭರತನಾಟ್ಯಂ. ಸಿ ಈಸ್ ಲರ್ನಿಂಗ್ ಭರತನಾಟ್ಯಂ ಅಂತ ಹೇಳ್ತೀವಿ. ಅದೇ ರೀತಿ ಅವನು ಬೆಂಗಳೂರಿನಲ್ಲಿ ಓದುತ್ತಾ ಇದ್ದಾನೆ ಅಂತ ಹೇಳ್ತೀವಿ ನಾವು. ಓಕೆ. ಈಗ ಮೈ ಬ್ರದರ್ ಅಂದ್ರೆ ಅವನೇ. ಮೈ ಬ್ರದರ್ ಈಸ್ ಸ್ಟಡಿಂಗ್ ಇನ್ ಬ್ಯಾಂಗಲೂರ್ ಅಂತ ಹೇಳ್ತೀವಿ. ಬ್ಯಾಂಗಲೂರ್ ಅಂತ ಹೇಳ್ತೀವಿ. ಇದಕ್ಕೋಸ್ಕರ ನಾವಿಲ್ಲಿ ಏನ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ V4 ಫಾರ್ಮ್ ಆಫ್ ದ ವರ್ಬ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಿ ಈಸ್, ಸಿ ಈಸ್, ಇಟ್ ಈಸ್. ಈ ರೀತಿಯಾಗಿ ಇದನ್ನ ಪಾಸಿಟಿವ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಧನಾತ್ಮಕ ವಾಕ್ಯಗಳನ್ನು ಹೇಳ್ಬೇಕಾದ್ರೆ ಈಸ್ ಅನ್ನ ಇಂಗೊಂದಿಗೆ ನಾವು ಯೂಸ್ ಮಾಡ್ತಾ ಹೇಳ್ತಾ ಇದ್ದೀವಿ. ಈಗ ಇದನ್ನ ನೆಗೆಟಿವ್ ನಲ್ಲಿ ಹೆಂಗ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೆಲವು ಉದಾಹರಣೆಗಳೊಂದಿಗೆ ಏನ್ ಮಾಡೋಣ, ನಾವು
ನೋಡೋಣ ಬನ್ನಿ. ನೆಗೆಟಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್. ನೆಗೆಟಿವ್ ನಲ್ಲಿ ಹ್ಯಾಂಗ್ ಹೇಳ್ತಾರೆ? ಇಲ್ಲ ಅಂತ ಹೇಳ್ಬೇಕಾರೆ ಓಕೆ, ಅವನು ಕಾಲೇಜಿಗೆ ಹೋಗ್ತಾ ಇಲ್ಲ ಅಂತ ಹೇಳಬೇಕಾಗಿದೆ. ಅದನ್ನ ಹೆಂಗ್ ಹೇಳ್ತೀವಿ? ಹಿ ಈಸ್ ನಾಟ್ ಗೋಯಿಂಗ್ ಟು ಕಾಲೇಜ್ ಅಂತ ಹೇಳ್ಬೇಕು. ಅವನು ಇಂಜಿನಿಯರಿಂಗ್ ಕೋರ್ಸ್ ಅನ್ನ ಓದ್ತಾ ಇಲ್ಲ. ಹಿ ಈಸ್ ನಾಟ್ ಸ್ಟಡಿಂಗ್ ಇನ್ ಎಂಜಿನಿಯರಿಂಗ್ ಕೋರ್ಸ್ ಅಂತ ಹೇಳ್ತೀವಿ ನಾವು. ಅವನು ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿ ಓದ್ತಾ ಇಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಈಗ ಸೀತಾ ನಮ್ಮ ಮನೆಗೆ ಬರ್ತಾ ಇಲ್ಲ. ಸೀತಾ ಇಸ್ ನಾಟ್ ಕಮಿಂಗ್ ಟು ಅವರ್ ಹೋಮ್ ಅಂತಕ್ಕಂಥದ್ದು ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಹೇಳ್ತೀವಿ. ಈಗ ಅವನು ಒಂದು ಹೊಸ ಮೊಬೈಲ್ ಅನ್ನು ಖರೀದಿ ಮಾಡ್ತಾ ಇಲ್ಲ. ಹಿ ಈಸ್ ನಾಟ್ ಪರ್ಚೇಸಿಂಗ್ ಅ ನ್ಯೂ ಸೆಲ್ ಫೋನ್ ಅಂತ ಹೇಳ್ತೀವಿ. ಈ ರೀತಿ ಇರೋದಕ್ಕೆ ನಾವೇನ್ ಮಾಡ್ತೀವಿ? ಈಸ್ ಅನ್ನ ಯೂಸ್ ಮಾಡ್ತೀವಿ. ಈಸ್ ಅನ್ನ ಯೂಸ್ ಮಾಡ್ತೀವಿ. ಈಸ್ ಅಂದ್ರೆ ಏನು ಇಲ್ಲ, ಸದ್ಯ ಇದೆ, ಸದ್ಯ ಇದಾನೆ, ಸದ್ಯ ಇದಾಳೆ. ಉದಾಹರಣೆಗೆ ನನ್ನ ಕೈಯಲ್ಲಿ ಪೆನ್ ಇದೆ. ಪೆನ್ನು ನನ್ನ ಕೈಯಲ್ಲಿ ಇದೆ ಅಂತ ಹೇಳ್ಬೇಕಾದ್ರೆ ಪೆನ್ ಈಸ್ ಇನ್ ಮೈ ಹ್ಯಾಂಡ್ ಅಂತ ಹೇಳ್ತೀನಿ. ಪೆನ್ ಈಸ್ ಇನ್ ಮೈ ಹ್ಯಾಂಡ್ ಅಂತ ಹೇಳ್ತೀನಿ. ಈ ರೀತಿ ಲೈಕ್ ದಿಸ್ ವಿ ಯೂಸ್ ಅ ನೆಗೆಟಿವ್ ಫಾರ್ಮ್ ಆಫ್ ದ ಸೆಂಟೆನ್ಸಸ್. ಈಗ ಇಂಟ್ರಾಗೇಟಿವ್ ಹ್ಯಾಂಗ್ ಮಾಡ್ತಾರೆ, ಕ್ವಶನ್ ಅನ್ನ ಹೆಂಗ್ ಕೇಳ್ತೀವಿ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ನೆಕ್ಸ್ಟ್ ಈಗ ನೆಗೆಟಿವ್ ಫಾರ್ಮ್ಸ್. ಅದರದ್ದು ಈ ದಿನ ನೆಗೆಟಿವ್ ಫಾರ್ಮ್ ಹೆಂಗಿರುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಈಗ. ಓಕೆ, ಈಗ ನೋಡ್ರಿ ಅದರದ್ದು ಸ್ಟ್ರಕ್ಚರ್ ಯಾವ ರೀತಿ ಇರೋದು. ಫಸ್ಟ್ ಈಸ್ ಪ್ಲಸ್ ಹಿ, ಸಿ, ಇಟ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಅದಕ್ಕೆ ಇಂಟ್ರಾಗೇಟಿವ್ ಮಾರ್ಕ್ ಅನ್ನ ಇಡ್ತೀವಿ ಆ ಕಡೆ. ಇಂಟ್ರಾಗೇಟಿವ್ ಮಾರ್ಕ್, ವಿ ಯೂಸ್ ಇಂಟ್ರಾಗೇಟಿವ್ ಮಾರ್ಕ್ ಹಿಯರ್. ಓಕೆ, ಯಾವ ರೀತಿ ಅಂದ್ರೆ ಈಸ್ ಸಿ ರೈಟಿಂಗ್ ಎಕ್ಸಾಮ್ ಟುಡೇ. ಅವಳು ಇಂದು ಪರೀಕ್ಷೆಯನ್ನು ಬರೀತಾ ಇದ್ದಾಳ ಅಂತ ಕೇಳ್ತಕ್ಕಂಥದ್ದು. ಉತ್ತರ ಆನ್ಸರ್ ಹೆಂಗಾಗುತ್ತೆ ಅದಕ್ಕೆ? ಯಸ್, ಸಿ ಈಸ್ ರೈಟಿಂಗ್ ಎಕ್ಸಾಮ್ ಟುಡೇ ಅಂತ. ಹೌದು, ಅವಳು ಇವತ್ತು ಪರೀಕ್ಷೆಯನ್ನು ಬರೀತಾ ಇದ್ದಾಳೆ. ನೋ, ಸಿ ಈಸ್ ನಾಟ್ ರೈಟಿಂಗ್ ಎಕ್ಸಾಮ್ ಟುಡೇ ಅಂತ ಹೇಳ್ತೀವಿ. ಇಲ್ಲ, ಅವಳು ಇವತ್ತು ಪರೀಕ್ಷೆಯನ್ನ ಬರೀತಾ ಇಲ್ಲ. ಆ ರೀತಿ ಹೇಳ್ತಕ್ಕಂಥದ್ದು. ಅದೇ ರೀತಿ ಈಸ್ ದ cow grazing in the field ಅಂತ ಕ್ವಶನ್ ಇದೆ. Is the cow grazing in the field? Grazing ಅಂದ್ರೆ ಏನು? ಗ್ರೇಜಿಂಗ್ ಅಂದ್ರೆ ಹುಲ್ಲನ್ನ ಮೇಯ್ತಾ ಇರ್ತಕ್ಕಂಥದ್ದು, ಹುಲ್ಲನ್ನ ತಿಂತಾ ಇರ್ತಕ್ಕಂಥದ್ದು, ಅದಕ್ಕೆ ಗ್ರೇಜಿಂಗ್ ಅಂತಾರೆ. ಈ ನೋಡ್ರಿ ಇದಕ್ಕ ಆನ್ಸರ್ ಏನು? ಎಸ್, the cow is grazing in the field ಅಂತ ಹೇಳ್ತೀವಿ. No, the cow is not grazing in the field. The cow is not grazing in the field ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು ಇಂಟ್ರಾಗೇಟಿವ್ ಫಾರ್ಮ್ ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನ ಉಪಯೋಗ ಮಾಡ್ತೇವೆ. ಮತ್ತೆ ಅವನು ಡಾಕ್ಟರ್ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಹಿ ಇಸ್ ಡಾಕ್ಟರ್ ಅಂತ ಹೇಳ್ತೀವಿ. ಈಗ ನಾನು ಶಿಕ್ಷಕನಿದ್ದೀನಿ, ಈಗ ಐ ಆಮ್ ಟೀಚರ್ ಅಂತ ಹೇಳೋ ರೀತಿಯಲ್ಲಿ ಈಗ ಅವಳು ಒಬ್ಬ ಟೇಲರ್ ಇದ್ದಾಳೆ, ಸಿ ಇಸ್ ಅ ಟೇಲರ್ ಅಂತ ಹೇಳ್ತೀವಿ. ಓಕೆ,
ಅವ ನನ್ನ ಫ್ರೆಂಡ್ ಇದ್ದಾನೆ, ಈಸ್ ಮೈ ಫ್ರೆಂಡ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿಯಾಗಿ ನಾನು ಈಗ ಅವನು ಬೆಂಗಳೂರಲ್ಲಿದ್ದಾನೆ, ಹೀಸ್ ಇನ್ ಬ್ಯಾಂಗ್ಳೂರ್ ಅಂತ. ಓಕೆ, ಅವನು ಡೆಲ್ಲಿಯಲ್ಲಿದ್ದಾನೆ, ಹೀಸ್ ಇನ್ ಡೆಲ್ಲಿ. ಅವನು ಅಮೆರಿಕಾದಲ್ಲಿದ್ದಾನೆ, ಹೀಸ್ ಇನ್ ಅಮೆರಿಕಾ ಅಂತ ನಾವು ಹೇಳೋದಕ್ಕೆ ಇವುಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಮತ್ತೆ ಇದರೊಂದಿಗೆ ವಿ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಕೂಡ ಯೂಸ್ ಮಾಡ್ತಾರೆ. ವಿ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಕೂಡ ಯೂಸ್ ಮಾಡ್ತಾರೆ. ಉದಾಹರಣೆಗೆ ದುಡ್ಡು ಅವನಿಂದ ತೆಗೆದುಕೊಳ್ಳಲ್ಪಟ್ಟಿತು ಅಂತ ಹೇಳಬೇಕಾಗಿದೆ ನನಗೆ, ಅದು ಪ್ಯಾಸಿವ್ ಫಾರ್ಮ್ ಅಲ್ಲಿ. ಅದಕ್ಕೆ ಹೆಂಗ್ ಹೇಳ್ತೀವಿ ನಾವು? ಮನಿ ಮನಿ ಈಸ್ ಟೇಕನ್ ಬೈ ರವಿ ಅಂತ ಹೇಳ್ತೀವಿ. ದುಡ್ಡು ರವಿಯಿಂದ ತೆಗೆದುಕೊಳ್ಳಲ್ಪಟ್ಟಿತು, ಈಸ್ ಟೇಕನ್ ಅಂತಕ್ಕಂಥದ್ದು. ಅದೇ ರೀತಿ ಈಗ ರಾಮು ಈಸ್ ಇನ್ಸಲ್ಟೆಡ್, ರಾಮು ಈಸ್ ಇನ್ಸಲ್ಟೆಡ್ ಬೈ ಅಮನ್. ರಾಮು ಅಮನ್ನಿಂದ ಇನ್ಸಲ್ಟ್ ಮಾಡಲ್ಪಟ್ಟ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ಅವರ್ ಫ್ರೆಂಡ್ is awarded, awarded by, our friend is awarded by our teachers. ಓಕೆ, ನಮ್ಮ ಒಂದು ಶಿಕ್ಷಕರಿಂದ ನಮ್ಮ ಗೆಳೆಯನು ಅವಾರ್ಡ್ ಕೊಡಲ್ಪಟ್ಟಿತು ಅಂತ ಹೇಳ್ತಕ್ಕಂಥದ್ದು. ಈಸ್ ಅವಾರ್ಡೆಡ್, ಈಗ ತಾನೇ ಆಗಿರ್ತಕ್ಕಂತಹ ಕೆಲಸ. ಈಸ್ ಇನ್ಸಲ್ಟೆಡ್, ಈಗ ತಾನೇ ಇನ್ಸಲ್ಟ್ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ. ಈಸ್ ಟೇಕನ್, ಈಗ ತಾನೇ ತೆಗೆದುಕೊಳ್ಳಲ್ಪಡ್ತು ಅಂತ ಹೇಳ್ತಕ್ಕಂಥದ್ದು. ಓಕೆ ನೋಡಿ, ಅದೇ ರೀತಿ ಮೈ ಕಾರ್ ಈಸ್ ಡ್ರೈವನ್ ಬೈ ರವಿ ಅಂತ ಹೇಳ್ತೀವಿ. ಬೈ ರವಿ, ನನ್ನ ಕಾರು ರವಿಯಿಂದ ನಡೆಸಲ್ಪಟ್ಟಿತು ಅಂತಕ್ಕಂಥ ವಿಚಾರವನ್ನು ಹೇಳೋದಕ್ಕೆ ನಾವು ಏನ್ ಮಾಡ್ತೀವಿ? ನಾವು ವಿ ಥರ್ಡ್ ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ಈ ಈಸನ್ನ ಮುಂದಿಂದ ಹೇಳೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಫ್ಯೂಚರ್ ಫಿಕ್ಸ್ಡ್ ಒಂದು ಪ್ರೋಗ್ರಾಮ್ಗಳ ಬಗ್ಗೆ ಹೇಳೋದಕ್ಕೂ ಯೂಸ್ ಮಾಡ್ತೀವಿ. ಉದಾಹರಣೆಗೆ ಹೆಂಗಂದ್ರೆ, ರಾಮು ಈಸ್ ರೈಟಿಂಗ್ IAS ಎಕ್ಸಾಮ್ ನೆಕ್ಸ್ಟ್ ವೀಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೀಕ್. ಓಕೆ, ಫ್ಯೂಚರ್ ಫಿಕ್ಸ್ಡ್ ಪ್ರೋಗ್ರಾಮ್ ಬಗ್ಗೆ ಹೇಳೋದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಲತಾ ಈಸ್ ಗಿವಿಂಗ್ ಅ ಸ್ಪೀಚ್ ಆನ್ ನೆಕ್ಸ್ಟ್ ಮಂಡೇ ಅಂತ ಹೇಳ್ತೀವಿ. ಅದೇ ರೀತಿ ಮೈ ಫಾದರ್ is traveling to Chennai next month ಅಂತಕ್ಕಂತಹ ಮಾತುಗಳನ್ನು ಹೇಳೋದಕ್ಕೆ ನಾವೇನ್ ಮಾಡ್ತೀವಿ? ಈಸ್ ಅನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಫ್ಯೂಚರ್ ಫಿಕ್ಸ್ಡ್ ಪ್ಲಾನ್ಗೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಮತ್ತೆ ಇದನ್ನ ಈಗ ತಾನೇ ಮುಗಿದಿರ್ತಕ್ಕಂತಹ ಕೆಲಸದ ಬಗ್ಗೆ ಹೇಳಿಕೆಯನ್ನು ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ಈಸ್ ಬಿಫೋರ್ ಇಂದ ಯೂಸ್ ಮಾಡ್ತೀವಿ. ನಿಮಗೆ ಇದು ಅರ್ಥ ಆಗಿದೆ ಅಂತಕ್ಕಂತಹ ಮಾತನ್ನ ನಾನು ಹೇಳ್ತಾ ಇವತ್ತಿನ ಕ್ಲಾಸಿಗೆ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.